ಉಳಿದಿದ್ದಪ್ಪ ಅಂದ್ರೆ ಇವತ್ತು ಅಲ್ಲಿ ಬಟ್ಟೆ ತರ ಅಲ್ಲಿದಲ್ಲೇ ಮಾರ್ಕೊಳ್ತಿದ್ರು, ಅವ್ರು ಬದುಕು ಹಾಕಿತ್ತು. ಇವತ್ತು ಎಲ್ಲೆಲ್ಲೋ ಬಟ್ಟೆ ಬರ್ತಾವೆ, ಇವತ್ತು ಎಲ್ಲೆಲ್ಲೋ ಇಂಪೋರ್ಟ್ ಆಗಿ ಬರ್ತಾವೆ, ಮಾಡ್ತಾವೆ. ಅದರಿಂದಾಗಿ ಇವತ್ತು ಮಾರ್ಕೆಟಿಗೆ ಸಿಗ್ತಾಯಿಲ್ಲ ಪಾಪ ಈ ನಮ್ಮ ನೇಕಾರ. ಅದಕ್ಕಾಗಿ ಇವತ್ತು ನಮಗೆ 1 ಲಕ್ಷ ಸಾಲ ಕೊಡ್ರಿ, 45-50 ರೂಪಾಯಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ, ಸರ್ಕಾರ ಮೇಲೆ ಬಿಡ್ಕೊಂಡು ನಿಲ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ನಾವು ಆ ರೀತಿ ವ್ಯವಸ್ಥೆ ಮಾಡಿದ್ದೀವಿ ಅಂತ. ಅದಕ್ಕಾಗಿ ಹೋರಾಟ ನಿರಂತರ ಹೋರಾಟ ಮಾಡ್ತಿರ್ತಾರೆ ಆ ಟರ್ಕಿ ಅವರು, ಅವ್ರ ಜೊತೆಗಾರರು ಇನ್ನೂ ಅನೇಕರಲ್ಲಿ, ರಬಕೈಬರಟ್ಟಿ, ಮಾಲಿಂಗ್ಪುರ, ಎಲ್ಲ ಕಡೆ ಪಾಪಲ್ಲಿ ನಮ್ಮ ನೇಕಾರರು ಒದ್ದಾಡ್ತಾ ಇದ್ದಾರೆ. ಹೊಟ್ಟೆ ತುಂಬ ಊಟ ಇಲ್ಲ, ಕಣ್ಣು ತುಂಬ ನಿದ್ದಿಲ್ಲ ಪರಿಸ್ಥಿತಿ ಅವ್ರದ್ದು. ಸಣ್ಣ ವಯಸ್ಸಲ್ಲಿ ತಿರ್ಕೋತಾರೆ. ಆನಾರು ಎವರೇಜ ನೇಕಾರ ಸಾಯು ವಯಸ್ಸು ಎಷ್ಟಿದೆಪ್ಪ ಅಂದ್ರೆ ಎವರೇಜ 50ರಿಂದ 55 ವರ್ಷ ಕೊಲ್ಲಾಗಿಬಿಟ್ಟಿರ್ತಾರೆ. ಆದರೆ ನಾವು ಸಾರಾಯಿ ಒಂದು ಕುಡಿಸೋದು ಕಲಿಸಿಬಿಟ್ಟಿರ್ತೀವಿ, ತಂಬಾಕು ತಿಕ್ಕೋದು ಕಲಿಸಿಬಿಟ್ಟಿರ್ತೀವಿ. ಈ ಎರಡೂ ಸೇರಿದ ಮುಗಿದೋಯ್ತು, ಊಟ ಇಲ್ಲ, ಏನಿಲ್ಲ, ಹೊಸದಾಗಿ ತಿನ್ಕೋತ ಹೋಗ್ತಾರೆ. ಜೋಡಿ ಚಹಾ ಇರ್ಬೋದು, ಸಾರಾಯಿ ಇರ್ಬೋದು, ತಂಬಾಕು ಇರ್ಬೋದು, ಗುಟ್ಕಾ ಇರ್ಬೋದು. ಪಾಪ ನಮ್ಮ ನೇಕಾರನ ಪೂರ್ತಿಯಾಗಿ ನಿರ್ವೀರ್ಯನಾಗಿ ಮಾಡ್ತದೆ. ಹೌದು, ರೈತರು ಏನು ಉದ್ಧಾರ ಇಲ್ಲ, ಆದರೆ ರೈತ ಒಂದು ಸಮಾಧಾನ ಅಂದ್ರೆ ಕಡೆ ಅಟ್ಲೀಸ್ಟ್ ತನ್ನ ಮನ್ಯಾಗ ಕಾಳುಗಳು ಇರ್ತಾವೆ, ಅದು ಮಾಡಿ ಊಟಾರೆ ಮಾಡ್ತಾನೆ. ಇಲ್ಲಿ ಅದೂ ಇಲ್ಲ. ಅದಕ್ಕೆ ನೀವು ನೋಡಿರಿ, ಯಾವುದೇ ನೇಕಾರ ಕುಟುಂಬಕ್ಕೆ ಹೋಗ್ರಿ, ಹೆಚ್ಚಿಗೆ ಏನಿರ್ತಾವೆ ಮನ್ಯಾಗ ಅಂದ್ರೆ ಅನ್ನ, ಖಾರ, ಎಣ್ಣೆ, ಉಳ್ಳಾಗಡ್ಡಿ, ರೊಟ್ಟಿ, ತಂಗಡ್ದು ಯಾವ ತಿಂತಾವ. ಪಾಪ ಅದು ಪರಿಸ್ಥಿತಿ ಹೊರಗೆ ಸಣ್ಣ ವಯಸ್ಸಿನಾಗ 45-50 ವರ್ಷಕ್ಕೆ ಹರೋಹರ. ಇದಕ್ಕಾಗಿ ಸರ್ಕಾರ ಇವತ್ತು ಇದನ್ನೆಲ್ಲನೂ ನಿಂತು ವಿಚಾರ ಮಾಡಬೇಕಾಗಿದೆ. ಪಾಪ ಇವ್ರು ಕೇಳ್ತಾ ಇದ್ದಾರೆ ಸಬ್ಸಿಡಿ ಕೊಡಿ, ಅದರಿಂದ ಏನೂ ಪರಿಹಾರ ಇಲ್ಲ. ಈಗ 1.5 ಲಕ್ಷ ರೂಪಾಯಿ ನೀವು ಕೊಟ್ಟರು ಸಹಿತ ಒಂದು 50% ನೀವು ಸಬ್ಸಿಡಿ ಕೊಟ್ಟರು ಮಗ್ಗುಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಹಾಕಬೇಕು. ಹೋಗಿ ಮಾರ್ಕೆಟ್ ಇಲ್ಲ, ಪಾಪ ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರ. ಇದು ಪರಿಸ್ಥಿತಿ ರೈತಂದು ಆದಂಗೆ ಆಗ್ಯದ ಪರಿಸ್ಥಿತಿ. ಈಗೆಲ್ಲ ಮೂಲ ಕಾರಣ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಕೇವಲ ಒಂದು 10% ಜನ ತಮಗೆ ಬೇಕಾದಾಗ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೊರಟಿದ್ರಿಂದಾಗಿ ಇವತ್ತು ರೈತ ಅನಾಥ ಆಗಿದ್ದಾನೆ, ನೇಕಾರ ಅನಾಥ ಆಗಿದ್ದಾನೆ, ಇನ್ನೂರು ದುಡಿಯೋ ವರ್ಗ ಅನಾಥ ಆಗ್ಯದ. ಎಲ್ಲರೂ ಅನಾಥರು. 90% ಜನ ಅನಾಥ ಇದ್ದೀವಿ. ಅದು ನಮ್ಮಲ್ಲಿ ಒಗ್ಗಟ್ಟೆ ಇಲ್ಲ. ನಾವು ಕೂಡಬೇಕಪ್ಪ, ಸರ್ಕಾರ ಕೇಳಬೇಕಿಲ್ಲ, ನಾವೇ ಸರ್ಕಾರ ರಚನೆ ಮಾಡಬೇಕು ಅನ್ನೋಂಥದ್ದು ನಮ್ಮಲ್ಲಿ ಇಲ್ಲ. ಹೌದು, ಎಲ್ಲರೂ ಒಂದು ನಮ್ಮೊಳಗಿನ ಒಳ್ಳೆ ಮನುಷ್ಯನ ಆಯ್ಕೆ ಮಾಡ್ಕೊಂಡು ನಮ್ಮಲ್ಲಿ ಬರ್ತಾನೆ ಇಲ್ಲ. ಅದು ಎಂತ ಬರ್ತದೋ ಗೊತ್ತಿಲ್ಲ. ಅದು ಬರೋ ಸಾಧ್ಯಗಳು ಭಾಳ ಕಡಿಮೆ. ಯಾಕಂದರೆ 10% ಜನ ಏನಿದ್ದಾರೆ, 10% ಜನ ಏನಿದ್ದಾರೆ ತಮಗೆ ಅನುಕೂಲಿಸಿದ್ದು ಮಾಡ್ಕೊಂಡು ತಲೆಯೊಳಗೆ ಏನೋ ಹಾಕಿ ಅದು ಯಾರಿ ತಪ್ಪಿಸಿ ದಿವಾಳಿ ಬಿಸಿಬಿಡ್ತಾರೆ. ಒಂದು ಹೋರಾಟ